ಇಂದು ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮದಿನ. ಅವರ ಜನ್ಮದಿನವಾದಂತಹ ಹಿನ್ನೆಲೆಯಲ್ಲಿ ದೇವೇಗೌಡರ ದೀರ್ಘ ಆರೋಗ್ಯಕ್ಕೆ ಪ್ರಾರ್ಥನೆಯನ್ನ ಮಾಡ್ತೇನೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಡೋದ್ರ ಮೂಲಕ ವಿಶ್ ಮಾಡಿದ್ದಾರೆ ದೇವೇಗೌಡರಿಗೆ. ದೇವೇಗೌಡರ ದೀರ್ಘ ಆರೋಗ್ಯಕ್ಕೆ ಪ್ರಾರ್ಥಿಸುವೆ ಅಂತ ಹೇಳಿ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವಿಶ್ ಮಾಡಿದ್ದಾರೆ ದೇವೇಗೌಡರಿಗೆ. ಜೊತೆಗೆ ಎಚ್ ಡಿ ದೇವೇಗೌಡರಿಗೆ ಯಡಿಯೂರಪ್ಪನವರು ಕೂಡ ಶುಭ ಕೋರಿದ್ದಾರೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಎಚ್ ಡಿ ಜನ್ಮದಿನ ಆಚರಿಸೋದಕ್ಕೆ ಒಂದು ಕಡೆ ಅಭಿಮಾನಿಗಳು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. ಕೇಕ್ ಕತ್ತರಿಸಿ ಶುಭ ಹಾರೈಸಲಿರುವಂತಹ ಎಚ್ ಡಿ ಅಭಿಮಾನಿಗಳು. ಆದರೆ ಒಂದು ಕಡೆ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ನನ್ನ ಜನ್ಮದಿನವನ್ನು ನಾನು ಆಚರಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ದೇವೇಗೌಡರು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯ ಮೂಲಕ ಎಚ್ ಡಿ ದೇವೇಗೌಡರಿಗೆ ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಯಡಿಯೂರಪ್ಪನವರು ಕೂಡ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ನಿಮಗೆ ಅಂತ ಹೇಳಿ ಒಂದು ಕಡೆ ಟ್ವೀಟ್ ಮಾಡೋದ್ರ ಮೂಲಕ ಶುಭ ಹಾರೈಸಿದ್ದಾರೆ. ಎಂದು ಮಾಜಿ ಪ್ರಧಾನಿ ದೇವೇಗೌಡರ ಜನ್ಮದಿನ ಇರುವಂತಹ ಹಿನ್ನೆಲೆಯಲ್ಲಿ ಮೊಮ್ಮಗ ಅದೇ ರೀತಿಯಾಗಿ ಮಗನ ಕೇಸ್ ಕೋರ್ಟ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಡೆ ಅವರು ಕುಗ್ಗಿ ಹೋಗಿದ್ದಾರೆ. ಇವತ್ತು ಜನ್ಮದಿನ ಆದಂತಹ ಹಿನ್ನೆಲೆಯಲ್ಲಿ ಬರೀ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪೆನ್ಡ್ರೈವ್ ಹಿಂದಿನ ಸೂತ್ರಧಾರ ಯಾರು? ಈ ಪ್ರಶ್ನೆಗೆ ಇನ್ನೂ ಪಕ್ಕಾ ಉತ್ತರ ಸಿಕ್ಕಿಲ್ಲ. ಒಂದೊಂದು ಆಂಗಲ್ನಲ್ಲೂ ತನಿಖೆಯನ್ನ ನಡೆಸಿದಾಗ್ಲೂ ಒಬ್ಬೊಬ್ಬರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಅದೇ ಕೇಸ್ನಲ್ಲಿ ಹೊಸದೊಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಪೆನ್ ಡ್ರೈವ್ ಬಾಂಬ್ ಬ್ಲಾಸ್ಟ್. ಆ ವಿಡಿಯೋ ಹಿಂದೆ ಡಿಕೆಶಿ ಬಿಗ್ ಬಾಸ್. ಪೆನ್ ಡ್ರೈವ್ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಮೊದಲಿನಿಂದಲೂ ಪ್ರಕರಣದಲ್ಲಿ ಮಹಾನಾಯಕನ ಕಡೆ ನಾಯಕರು ಬೊಟ್ಟು ಮಾಡ್ತಾನೆ ಇದ್ದಾರೆ. ಈಗ ಅದೇ ಲಿಸ್ಟ್ಗೆ ವಕೀಲ ದೇವರಾಜೇಗೌಡ ಸೇರ್ಪಡೆಯಾಗಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರೇ ಕಿಂಗ್ ಪಿನ್ ಅನ್ನೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಕೀಲ ದೇವರಾಜೇಗೌಡಗೆ 100 ಕೋಟಿ ಆಫರ್. ಎಚ್ಡಿಕೆ ಮೇಲೆ ಎತ್ತಿ ಹಾಕಲು ನೋಡಿದ್ರ ಶಿವಕುಮಾರ್. ಕಾರ್ತಿಕ್ ಗೌಡನನ್ನ ಕರೆಸಿಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಶಿವಕುಮಾರ್ ಅಂತ ವಕೀಲ ದೇವರಾಜೇಗೌಡ ಆರೋಪಿಸಿದ್ರು. ಕುಮಾರಸ್ವಾಮಿಯೇ ಪೆನ್ ಡ್ರೈವ್ ಹಂಚೋಕೆ ಹೇಳಿದ್ರು ಅಂತ ಗುಲ್ಲೆಬ್ಬಿಸಬೇಕು. ಹೀಗೆ ಮಾಡಿದ್ರೆ ನಿನಗೇನು ಪ್ರಾಬ್ಲಮ್ ಆಗಲ್ಲ, ನಾನೇ ಸೆಕ್ಯೂರ್ ಮಾಡ್ತೀನಿ ಅನ್ನೋ ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ರು ಅಂತ ದೇವರಾಜೇಗೌಡ ಆರೋಪಿಸಿದ್ರು. ಇದ್ರ ಜೊತೆಗೆ ಇನ್ನು 10 ಹಲವು ಆರೋಪಗಳನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕಿಂಗ್ ಪಿನ್. ಎಚ್ಡಿಕೆ ವಿರುದ್ಧ ಆರೋಪಿಸಲು 100 ಕೋಟಿ ಆಫರ್ ಕೊಟ್ರು. ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕರೆದು 5 ಕೋಟಿ ಅಡ್ವಾನ್ಸ್ ಕೊಟ್ರು. ಎಚ್ಡಿಕೆ ನಾಯಕತ್ವ ಹಾಳು ಮಾಡೋದಕ್ಕೆ ಹುನ್ನಾರ ಹಾಕರು. ಪೆನ್ ಡ್ರೈವ್ ಹಂಚೋದಕ್ಕಾಗಿ 4 ಸಚಿವರ ಕಮಿಟಿ ರಚನೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಇನ್ನೊಬ್ಬ ಸಚಿವರು ಸೇರಿದಂತೆ 4 ತಂಡ ರಚಿಸಿದ್ರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಈಗ ನಿರಂತರವಾಗಿ ಈಗ ನನ್ನ ಮೇಲೆ ಮಾಡಿದ್ರು. ನಾನು ಯಾವಾಗ ಒಪ್ಪಲಿರೋ ನನಗೆ ಒಪ್ಪದೇ ಇದ್ದಾಗ ಮಾಡಿದ್ರು. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತು ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ದುಡ್ಡನ್ನು ಬೌರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ ನಮ್ಮ ಎ ಗೋಪಾಲ್ ಸ್ವಾಮಿ ಇದಾರಲ್ಲ, ಚಂದ್ರಪಟ್ಟಣ ಗೋಪಾಲ್ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ ಒಟ್ನಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ದೇವರಾಜೇಗೌಡ ಸವಾಲ್ ಹಾಕಿದ್ದಾರೆ. ಸದ್ಯಕ್ಕೆ 4 ಸಚಿವರ ವಿರುದ್ಧ ದೂಷಿಸಿದ್ದು ರಾಜ್ಯ ರಾಜಕಾರಣದಲ್ಲಿ ಇನ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನವಾಗಿ ಜಾಮೀನನ್ನ ಪಡೆದುಕೊಂಡಿರುವಂತ ಎಚ್ ಡಿ ರೇವಣ್ಣಗೆ ಅವರ ಮೇಲೆ ಮತ್ತೊಂದು ಕೇಸ್ ಹಾಕಲಾಗಿದೆ. ಈ ಪ್ರಕರಣ ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದ್ದು ಎಚ್ ಡಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಈ ಕುರಿತಾಗಿ ಒಂದು
ವಿಶೇಷ ವರದಿ ನೋಡೋಣ ಬನ್ನಿ. HD ರೇವಣ್ಣಗೆ ಎರಡನೇ ಕೇಸ್ ಕಳವಳ. ಸದ್ಯ ಸೋಮವಾರದವರೆಗೂ ನಿರಾಳ. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಪಡೆದ ಮಾಜಿ ಮಿನಿಸ್ಟರ್ಗೆ ಮತ್ತೆ ಬಂಧನದ ಭೀತಿ ಶುರುವಾಗಿದೆ. ಲೈಂಗಿಕ ದೌರ್ಜನ್ಯದ ಕೇಸ್ HD ರೇವಣ್ಣ ಕೊರಳಿಸುತ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ನೀಡುವಂತೆ HD ರೇವಣ್ಣ ಕೋರ್ಟ್ ಮೊರೆ ಹೋಗಿದ್ರು. 42ನೇ ACMM ಕೋರ್ಟ್ ವಿಚಾರಣೆ ನಡೆಸಿ ಸೋಮವಾರಕ್ಕೆ ಆದೇಶವನ್ನ ಮುಂದೂಡಿದೆ. ಈ ಮಧ್ಯೆ ರೇವಣ್ಣ ಪರ ವಕೀಲ ನಾಗೇಶ್ 10 ಹಲವು ಅಂಶಗಳನ್ನ ಕೋರ್ಟ್ ಮುಂದೆ ಇಟ್ಟರು. ಸೆಕ್ಷನ್ 376 ಹಾಕಿದ ಮೇಲೆ ಜಾಮೀನು ನೀಡಲು ಬರಲ್ಲ. ಜಾಮೀನು ರಹಿತ ಪ್ರಕರಣದಲ್ಲಿ ಜಾಮೀನು ಸಾಧ್ಯವಿಲ್ಲ. ACMM ಕೋರ್ಟ್ ಜಾಮೀನು ನೀಡಲು ಹೇಗೆ ಸಾಧ್ಯ? ತನಿಖಾ ಹಂತದಲ್ಲಿ ಅಪರಾಧಿ ಯಾರೆಂದು ಹೇಳಲಾಗದು. ಈ ಹಂತದಲ್ಲಿ ಯಾವ ಸೆಕ್ಷನ್ ಎಂದು ನಿರ್ಧರಿಸಲು ಆಗಲ್ಲ. ಸೆಕ್ಷನ್ 376 ಅಡಿ ಸೆಷನ್ ಕೋರ್ಟ್ನಿಂದಲೇ ವಿಚಾರಣೆ. ಸೆಷನ್ ಕೋರ್ಟ್ನಿಂದಲೇ ಜಾಮೀನು ಅರ್ಜಿ ವಿಚಾರಣೆ ಸಾಧ್ಯ. ರೇವಣ್ಣ ಪರ ವಕೀಲರ ವಾದ. ನನ್ನ ಕಕ್ಷಿದಾರರ ಮೇಲೆ ಜಾಮೀನು ನೀಡಬಹುದಾದ ಸೆಕ್ಷನ್ಗಳಿವೆ. ಜಾಮೀನು ನೀಡುವ ಅಧಿಕಾರ ಈ ನ್ಯಾಯಾಲಯಕ್ಕೆ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಾನೂನು ಪಾಲನೆಯಾಗಿಲ್ಲ. ಮಹಿಳಾ ಅಧಿಕಾರಿ ವಿಡಿಯೋ ಹೇಳಿಕೆ ರೆಕಾರ್ಡ್ ಮಾಡಿಲ್ಲ. ಲೈಂಗಿಕ ದೌರ್ಜನ್ಯ ಕೇಸ್ ಬಗ್ಗೆಯೇ ಅನುಮಾನ ಇದೆ. ರಾಜಕೀಯ ಕಾರಣಕ್ಕಾಗಿ ಕೇಸ್ ದಾಖಲಿಸಿರಬಹುದು. ಇಷ್ಟೆಲ್ಲ ವಾದ ಪ್ರತಿವಾದದ ನಂತರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಲಾಯಿತು. ನಂತರ ಕೊಂಚ ನಿರಾಳರಾದ HD ರೇವಣ್ಣ ಕೋರ್ಟ್ ಆವರಣದಲ್ಲೇ ಪ್ರಸಾದ ಹಂಚಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೊಣ್ಣೆಗಳಿಂದ ಕಲ್ಲುಗಳಿಂದ ದಾಳಿ ಮಾಡಿದ್ದಾರೆ. ದುಷ್ಕರ್ಮಿಗಳ ದಾಳಿ ಕಾರು ಬೈಕುಗಳು ಜಖಮ್ ಆಗಿದೆ. ಮಿಲಿಂದ ಕಾಳೆ ಪ್ರಕಾಶ್ ನಿಡಗುಂದಿ ಮಧ್ಯೆ ಮುನಿಸಿತ್ತು. ಮೇ 8ರ ಮಧ್ಯರಾತ್ರಿ ನಡೆದಂಥ ಘಟನೆ ಇದು. CCTVಯಲ್ಲಿ ಸೆರೆಯಾಗಿದೆ. ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆ. ಸೇಡಿಗಾಗಿ ಗ್ರಾಮ ಪಂಚಾಯತಿ ಸದಸ್ಯನ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರಾ ಅನ್ನೋದರ ಕುರಿತಾಗಿ ಈಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮೇ 8ನೇ ತಾರೀಕಾಗಿರುವಂಥ ಘಟನೆ ಇದು. ರಾತ್ರೋರಾತ್ರಿ ಅಟ್ಯಾಕ್ ಮಾಡಿದ್ದಾರೆ. ಮನೆಯ ಮುಂದೆ ನಿಲ್ಲಿಸಿದ್ದ ವಾಹನಗಳು ಸಂಪೂರ್ಣ ಜಖಮ್ ಆಗಿದೆ. ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯ CCTV ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ. ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದಲ್ಲಾಗಿರುವಂಥ ಘಟನೆ ಇದು. ಮೇ 8ನೇ ತಾರೀಕು ತಡವಾಗಿ ಬೆಳಕಿಗೆ ಬಂದಿದೆ. CCTV ಫುಟೇಜ್ ಎಲ್ಲ ಈಗ ಲಭ್ಯ ಆಗಿದೆ. ಗ್ರಾಮ ಪಂಚಾಯತಿ ಸದಸ್ಯನ ಹೆಸರು ಮಿಲಿಂದ ಕಾಳೆ ಅಂಥೇಳಿ. ಘಟನೆಯ ದೃಶ್ಯಾವಳಿ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ವಿಂಡ್ ಫ್ಯಾನ್ 1 ಗಂಟೆ ಆಗಿತ್ತು ಸರ್. ಅವರು ಒಂದು 20 ಮಂದಿ 25 ಮಂದಿ ಇದ್ದರು ರೀ. ಹ್ಞೂ ರೀ, ರಾತ್ರಿ ರೀ. ಒಂದು ಕೊಡ್ಲಿ ಮಚ್ಚರಿ ಕುಡ್ಗೋಲು ಬಡಿಗೆ ಅವನಷ್ಟು ತಂದಿದ್ದರು ಸರ್ ಅವರು. ಮತ್ತು ಒಳಗಿದ್ದು ರೀ ಕದಾ ಪದ ಒದ್ದು ಕಿಟಕಿ ಅವ್ನು ಮುರಿದು ಹೋಗ್ಯಾರ ಸರ್ ಅವರು. ಭಾಳ ದಾಂಧಲೆ ಮಾಡ್ಯಾರ. 2 ಮಠ ಮಾಡ್ಯಾರ ಸರ್. ನಮ್ಮ ಮಕ್ಳು ಯಾರು ಇಲ್ಲರಿ. ಒಟ್ಟು ನಮ್ಮ ಮಕ್ಳು ಬೈಯದ್ರಿ, ಹೊರಗೆ ಬರ್ರಿ ನೋಡ್ತೇವೆ ಅಂತೇಳಿ ಇಷ್ಟು ಜೀವ ಬೆದರಿಕೆ ಹಾಕಿ ಹೋಗ್ಯಾರ ಸರ್. ಮಿಲಿಂದ ಅಂತ ಹೇಳ್ರಿ. ಮಿಲಿಂದ ಬಾ ಹೊರಗಂತೆ ಹಲ್ಕಟ್ಟು ಬೈದು ಹೊರಗೆ ಬಾ ನೀನು ನೋಡ್ಕೊತೀವಿ ಅಂತ ನಿಂತರಿ ಸರ್ ಅವರು. ನಾನು ರೀ, ನಮ್ಮ ಅತ್ತೆಯವರು, ನಮ್ಮ ಅಮ್ಮಗ್ರಿ 3 ಮಂದಿ ಇದ್ರು. ಹುಡುಗಿಗೆ ಒಂದು ಸ್ವಲ್ಪ ಅದು ಕೆಬ್ಬಣದ ರಾಡನ್ನು ಬರ್ತೈತೆ ಸರ್. ದವಾಖಾನೆಗೇನ ಕಳ್ಸೇವು ಸರ್. ಅವನು ಗಲಾಟಿ ಮ್ಯಾಗ ಹೋಗಿರಿ, ಕಲ್ಲು ಇಟ್ಟಂಗಿರಿ, ಕಿಟಕಿ ಮುರಿದಾರ ಸರ್. ಎಲ್ಲ ಹೊಡೆದಾರ್ರಿ. ಮಚ್ಚು ಅವನ್ನೆಲ್ಲ ತೊಗೊಂಡು ಹೋಗದಾರ ಸರ್. ಗಾಡಿ ಎಲ್ಲ ರೀ ಇದು ರೀ JCB ರೀ, ಟ್ಯಾಕ್ಟ್ರಿ, ಕಾರ್ ಗಾಡಿ ರೀ, ಇಷ್ಟು ಇದನ್ನು ಮುಕ್ ಮಾಡ್ಯಾರ ಎಲ್ಲ ಸರ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಗದಗದ ರಿಪೋರ್ಟರ್ ಮಂಜು ಪತ್ತಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ, ಗ್ರಾಮ ಪಂಚಾಯತಿ ಸದಸ್ಯನ ಮನೆ ಮೇಲೆ ದಾಳಿಯಾಗಿದೆ. ಯಾವ ಕಾರಣಕ್ಕೋಸ್ಕರ? ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಮಾಹಿತಿ ಏನು ಸಿಕ್ಕಿದೆ? ವ್ಯವಹಾರದ ಕಾರಣ ಏನಾದರೂ ಇತ್ತಾ? ಹೆಚ್ಚಿನ ವಿವರ ಏನಿದೆ ಮಂಜು ಪತ್ತಾರ್? ಹೌದು, ಏನಂತಂದರೆ ಗದಗ ತಾಲೂಕಿನ ಹುಯಿಲಗೋಳ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಾದಂಥ ಮಿಲಂದ್ ಕಾಳೆ ಮತ್ತು ಗದಗ ನಗರದ ಪಂಚಾಕ್ಷರಿ ನಗರದ ಪ್ರಕಾಶ್ ನಿಡಗುಂದಿಯವರ ಮಧ್ಯದಲ್ಲಿ ವಿಂಡ್ ಫ್ಯಾನಕ್ಕಾಗಿ ಸಾಕಷ್ಟು ವ್ಯವಹಾರ ಇತ್ತು. ಇದೇ ವೈಮನಸ್ಸಿಗೆ ಕಾರಣವಾಗಿತ್ತು. ಮೊನ್ನೆ ಏನು ಪ್ರಕಾಶ್ ನಿಡಗುಂದಿ ಆ್ಯಂಡ್ ಗ್ಯಾಂಗ್ ಹುಯಿಲಗೋಳ ಗ್ರಾಮದಲ್ಲಿರುವಂಥ
ಮಿಲಂದ್ ಕಾಳೆ ಅವರ ಮನೆಗೆ ನುಗ್ಗಿದ್ದಾರೆ. ಮನೆಗೆ ನುಗ್ಗಿ ಮನೆಯ ಮುಂದ್ಗಡೆ ನಿಂದಿರಿಸಿದಂಥ ಕಾರುಗಳನ್ನು ಕೂಡ ಜಖಂ ಮಾಡಿದ್ದಾರೆ. ಅದೇ ರೀತಿ ಬೈಕ್ ಕೂಡ ಜಖಂ ಮಾಡಿದ್ದಾರೆ. ಮನೆಯಲ್ಲಿ ಕಲ್ಲುಗಳನ್ನು ಎಸೆದು ಇಡೀ ಮನೆಯಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಏನು ಮನೆಯಲ್ಲಿದ್ದಂಥ ಇಬ್ಬರು ಮಕ್ಕಳಾಗಿರ್ಬೋದು, ಕುಟುಂಬಸ್ಥರು ಕೂಡ ಸಾಕಷ್ಟು ಭಯಗೊಂಡಿದ್ರು. ಆ ಸಮಯದಲ್ಲಿ ಮಿಲಂದ್ ಕಾಳೆ ಮನೆಯಲ್ಲಿರಲಿಲ್ಲ, ಬೇರೆ ಕಡೆ ಇದ್ದರು. ಎಲ್ಲಿ ಹೋಗಿದ್ದಾನೆ, ಅವು ಬಂದರೆ ಬಿಡೋದಿಲ್ಲ ಅಂತೇಳಿ ಜೀವ ಬೆದರಿಕೆ ಕೂಡ ಹಾಕಿದ್ರು. ಇದಕ್ಕೆ ರಿವೆಂಜ್ ಆಗಿ ಮಿಲಂದ್ ಕಾಳೆ ಮತ್ತು ಅವರ ಗ್ಯಾಂಗ್ ಕೂಡ ಗದಗ ನಗರದ ಪಂಚಾಕ್ಷರಿ ನಗರದಲ್ಲಿರುವಂಥ ಪ್ರಕಾಶ್ ನಿಡುಗುಂದಿ ಏನಿದ್ದಾನೆ ಇವನ ಮನೆಯ ಮೇಲೇನೂ ಕೂಡ ದಾಳಿ ಮಾಡ್ತಾರೆ. ಇವ್ರ ಮನೆಯಲ್ಲಿದ್ದಂಥ ಫ್ರಿಜ್ಜು, ಟಿವಿ ಒಡೆದು ಇಡೀ ಒಂದು ಹಾಡು ಹಗಲಿನ ಕೂಡ ಅಲ್ಲಿ ದಾಂಧಲೆ ಮಾಡಿರ್ತಾರೆ. ಅದಾದ ನಂತರ ಅವರ ಕಾರಿಗೆ ಕೂಡ ಬೆಂಕಿ ಹಚ್ಚುವಂಥ ಕೆಲಸ ಆಗುತ್ತೆ. ಹೀಗಾಗಿ ಏನು ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತ್ಯೇಕ ದೂರು ಕೂಡ ದಾಖಲಾಗಿದ್ದಾವೆ. ಪೊಲೀಸರು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖ ಆರೋಪಿಗಳಂದರೆ ಈ ಒಂದು ಗ್ಯಾಂಗ್ನಲ್ಲಿ ಏನು ವಿಂಡ್ ಫ್ಯಾನಿಗೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ನಿಡುಗುಂದಿ ಆಗಿರ್ಬೋದು ಮತ್ತು ಮಿಲಂದ್ ಕಾಳೆ ಆಗಿರ್ಬೋದು, ಇಬ್ಬರು ಕೂಡ ಪರಾರಿಯಾಗಿದ್ದಾರೆ. ಕೆಲವು ಜನರನ್ನು ಕೂಡ ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಒಂದು ಘಟನೆ ಸಾಕಷ್ಟು